ಮಹಿಳೆಯರಲ್ಲಿ ವಯಸ್ಸಾಗ್ತಾ ಇದ್ದ ಹಾಗೆ ಅನೇಕ ರೀತಿಯ ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳು ಆಗ್ತಾ ಇರುತ್ತೆ. 45ರ ಆಸ್ಪಾಸಿಗೆ ಬರ್ತಾ ಇದ್ದ ಹಾಗೆ ಮಹಿಳೆಯರು ಮೆನೋಪಾಸ್ ಹಂತವನ್ನು ತಲುಪ್ತಾರೆ. ಇನ್ನು ಕೆಲವರಲ್ಲಿ ಇದು ಸ್ವಲ್ಪ ಮುಂಚಿತವಾಗಿಯೂ ಆಗುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಈ ಹಂತದಲ್ಲಿ ಬಹಳಷ್ಟು ಜನ ಒತ್ತಡ ಇರಬಹುದು, ಮೂಡ್ ಸ್ವಿಂಗ್ಸ್ ಇರಬಹುದು ಹಾಗೂ ನಾನಾ ರೀತಿಯ ದೈಹಿಕ ಬದಲಾವಣೆಗಳಿಗೆ ಒಳಗಾಗ್ತಾರೆ. ಈ ರೀತಿಯ ದೈಹಿಕ ಬದಲಾವಣೆಗಳು ಆಗ್ತಾ ಇದ್ದ ಹಾಗೆ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತಂದುಕೋಬೇಕು, ಈ ಹಂತದಲ್ಲಿ ಯಾವ ಜಾಗೃತಿಗಳನ್ನು ವಹಿಸಬೇಕು, ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಮರ್ಥ್ ರಾವ್ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಮೊದಲಿಗೆ ಆಯುರ್ವೇದದ ಪ್ರಕಾರ ಋತುಬಂಧ ಅಥವಾ ಮೆನೋಪಾಸ್ ಅಂದರೆ ಏನು? ಮೆನೋಪಾಸ್ ಇದರಲ್ಲಿ ಪದದಲ್ಲಿ ಈ ಮೆನೋಪಾಸ್ ಮೆನ್ಸ್ಟ್ರುಯೇಷನ್ನು ಪಾಸ್ ನಿಂತ್ಕೊಂಡ್ಬಿಡುತ್ತೆ ಅಂತ. ನಮ್ಮಲ್ಲಿ ಆಯುರ್ವೇದದಲ್ಲಿ ಇದಕ್ಕೆ ರಜಾ ನಿವೃತ್ತಿ ಅಂತ ಕರಿತೀವಿ. ರಜಸ್ ಅಂದರೆ ರಜಾ ಅಂದರೆ ರಕ್ತ, ನಿವೃತ್ತಿ ಅದನ್ನು ಸೀಸೇಷನ್. ಈಗ ಒಂದು ಹೆಣ್ಣು ಜೀವನದಲ್ಲಿ ಈ ಪಿತ್ತಕಾಲ ಶುರು ಆಗ್ತಾರಂಗೆ ಮೆನಾರ್ಕಿ ಅಂತ ಆಗುತ್ತೆ. ಆರ್ಥವ ಪ್ರೊಡಕ್ಷನ್ ಶುರು ಆಗುತ್ತೆ. ಅದ್ರ ಜೊತೆಗೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸು ಆ ಹುಡುಗಿಯಲ್ಲಿ ಶುರು ಆಗುತ್ತೆ. ಹಾಗೆ ಅದು ಡೆವಲಪ್ ಆಗ್ತಾ ಹೋಗಿ ಎವ್ರಿ ಮಂತು ಒಂದೊಂದು ಫಾಲಿಕಲ್, ಡಾಮಿನೆಂಟ್ ಫಾಲಿಕಲ್ ಬಂದು ಅದು ರಪ್ಚರ್ ಆಗಿ, ಸೊ ಅದು ಎಷ್ಟು ಆ ಓವರಿಯಲ್ಲಿ ಎಷ್ಟು ಫಾಲಿಕಲ್ಸ್ ಇದೆ ಅದೆಲ್ಲ ಮುಗಿತಾ ಇರೋಂಗೆ ಮೆನೋಪಾಸ್ ಅಂತ ಆಗುತ್ತೆ, ರಜಾ ನಿವೃತ್ತಿ ಅಂತ. ಈ ಮೆನೋಪಾಸು ಪ್ರತಿಯೊಂದು ಹೆಂಗಸು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಈ ಮೆನೋಪಾಸು ಸಾಧಾರಣವಾಗಿ ಒಂದು ಆ್ಯಾವ್ರೇಜು ಏಜು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು 50ರಿಂದ 51 ವರ್ಷ ಅಂತ ಒಂದು ಸ್ಪೆಸಿಫಿಕ್ ಏಜ್ ಅಂತ ಒಂದು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಕೆಲವರಿಗೆ ಈ 45 ನಂತರ ಯಾವಾಗ ಬೇಕಾದ್ರೂ ಆಗಬಹುದು. ಆದರೆ ಈ ರಜೋ ನಿವೃತ್ತಿ ಎಷ್ಟು ದಿವಸ ಸೈಕಲ್ಲೇ ಆಗದೇ ಇದ್ದರೆ ಎಷ್ಟು ದಿವಸ ವೆಯ್ಟ್ ಮಾಡಬೇಕು ಮೆನೋಪಾಸ್ನ ಡಿಕ್ಲೇರ್ ಮಾಡೋದಕ್ಕೆ ಅಂತ ಅಂದರೆ 12 ತಿಂಗಳು, 12 ಮಂತ್ಸು ಮೆನ್ಸಸ್ ಆಗಲಿಲ್ಲ ಅಂದರೆ ಆಕೆ ಮೆನೋಪಾಸ್ ರೀಚ್ ಆಗಿದ್ದಾರೆ ಅಂತ. ಈ ಮೆನೋಪಾಸ್ ರೀಚ್ ಆಗೋಕ್ಕೆ ಮುಂಚೆ ಈ ಪೆರಿಮೆನೋಪಾಸ್ ಸಿಮ್ಟಮ್ಸ್ ಅಂತ ಇರುತ್ತೆ, ಈ ಮೆನೋಪಾಸಲ್ ಟ್ರಾನ್ಸಿಷನ್ ಅಂತ ಇರುತ್ತೆ, ಆಮೇಲೆ ಪೋಸ್ಟ್ ಮೆನೋಪಾಸ್ ಅಂತಲೂ ಇದೆ. ಓಕೆ. ಈ ಮೆನೋಪಾಸ್ ಆಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಬಾಡಿಯಲ್ಲಿ ಚೇಂಜಸ್ ಆಗಿ ಟ್ರಿಗರ್ ಆಗುತ್ತೆ. ಸೊ ಈ ಮೆನೋಪಾಸ್ ಆಗೋದ್ರಿಂದ ಏನೇನು ಯಾವ್ಯಾವ ದೇಹದಲ್ಲಿ ಅಂಗಗಳಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಈ ಹಾರ್ಟ್ ಫ್ಲಶ್, ಕೆಲವು ಸಿಮ್ಟಮ್ಸ್ ಎಲ್ಲ ಬರುತ್ತೆ. ಈ ವ್ಯಾಸೋಮೋಟರ್ ಸಿಮ್ಟಮ್ಸು ಸಾಕಷ್ಟಿವೆ. ಅಂದರೆ ಹಾರ್ಟ್ ಫ್ಲಶಸ್ ಅಂತ ಕರೀತಾರೆ, ಬಿಸಿ ಬಿಸಿ ಅನಿಸೋದು, ಹಾರ್ಟ್ ಪ್ಯಾಲ್ಪಿಟೇಷನ್ಸು, ಮೈಗ್ರೇನ್ ಬರೋದು, ಇದು ಈ ವ್ಯಾಸೋಮೋಟರ್ ಸಿಮ್ಟಮ್ಸ್ ಅಂತ ಇರುತ್ತೆ. ಇದು ಸ್ವಲ್ಪ ಕಾಣಿಸ್ಕೊಂಬರುತ್ತೆ. ಈ ಎರಡನೇದು ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಚೇಂಜಸ್ ಸ್ವಲ್ಪ ಆಗುತ್ತೆ. ಆಮೇಲೆ ಬೋನ್ಸ್ಗೆ ಎಫೆಕ್ಟ್ ಆಗುತ್ತೆ, ಯೂರೋಜೆನೆಟಲ್ ಏರಿಯಾಗೆ ಎಫೆಕ್ಟ್ ಆಗುತ್ತೆ. ಇಷ್ಟು ಈ ಮೆನೋಪಾಸ್ ಎಫೆಕ್ಟ್ ಮಾಡೋ ಏರಿಯಾ. ಈ ಇಡೀ ಟ್ರಾನ್ಸಿಷನ್ ರೋದನೆ ಎಷ್ಟು ದಿವಸ ಇರುತ್ತೆ ಅಂದರೆ ಒಂದು 7 ವರ್ಷ. ಕೆಲವರಿಗೆ ಒಂದು 2 ವರ್ಷ ಇರುತ್ತೆ, ಕೆಲವ್ರಿಗೆ ಒಂದು ಆ್ಯಾವ್ರೇಜು 7 ಇಯರ್ಸ್ವರೆಗೂ ಪೆರಿಮೆನೋಪಾಸಲ್ಲು, ಮೆನೋಪಾಸಲ್ ಟ್ರಾನ್ಸಿಷನ್ನು, ಪೋಸ್ಟ್ ಮೆನೋಪಾಸಲ್ಲು, ಇಷ್ಟು ಈ ರಫ್ಲಿ ಒಂದು 7.5 ಇಯರ್ಸ್ವರೆಗೂ ಸ್ಟ್ರೆಚಪ್ ಆಗ್ಬೋದು. ಬಟ್ 1 to 2 ಇಯರ್ಸಿಂದ 7 ಇಯರ್ಸ್ವರೆಗೂ ಆಗುತ್ತೆ.